ನಿನ್ನ ಜಾಗದಲ್ಲಿ ಆ ಲೀಲಾ ಬಂದಿದ್ದಾಳೆ. ಆ ಅಭಿರಾಮ್ ಜೈಶಂಕರ್ಗೆ ನಾನು ಎಷ್ಟೇ ಹತ್ರ ಆಗಕ್ಕೆ ಪ್ರಯತ್ನ ಪಟ್ಟರು ಅವನು ನನ್ನಿಂದ ದೂರ ಹೋಗ್ತಾನೆ ಇದ್ದಾನೆ. ವಿಷಯ ಇಲ್ಲಿವರೆಗೂ ಬಂದ್ಮೇಲೆ ನಾನು ಹೇಗೆ ಸುಮ್ಮನಿರೋದಕ್ಕೆ ಸಾಧ್ಯ? ಹೇಗೆ ಸುಮ್ಮನಿರೋದಕ್ಕೆ ಸಾಧ್ಯ? ಕಿತ್ಕೋಬೇಕೋ ಬೇಡವೋ ನೀನೇ ಹೇಳು ಹೇಳು. ನಾನು ನಿನ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ಮೊದಲು ಅಭಿರಾಮ್ ಮನೆಗೆ ಹೋದಾಗ ಅಷ್ಟು ದೊಡ್ಡ ಮನೆ, ಹೇಗಪ್ಪ ನಾಟಕ ಮಾಡೋದು ಅಂತ ಸಿಕ್ಕಾಪಟ್ಟೆ ತಲೆ ಬಿಸಿ ಆಗ್ಬಿಟ್ಟಿತ್ತು. ಆದ್ರೆ ಅಭಿನ ನೋಡ್ತಾ ನೋಡ್ತಾ ಅವ್ರ ಅಂತರನ ಅದೆಷ್ಟು ಹುಚ್ಚಿನ ಥರ ಪ್ರೀತಿಸ್ತಾರೆ ಅನ್ನೋದನ್ನ ಕೇಳ್ತಾ ಕೇಳ್ತಾ ನನಗೆ ಲವ್ ಆಗೋಯ್ತು. Yes, I'm in love. ಇದರಲ್ಲಿ ನನ್ನ ತಪ್ಪೇನಿದೆ ಅಂತ? ಪ್ರಾರ್ಥನಾ ಆಗಿದ್ದವಳು ಅಂತರ ಆಗಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ನೀನೇ ಹೇಳು? ಈ ಆಸ್ತಿ, ಅಂತಸ್ತು, ಹೆಸರು ಇದೆಲ್ಲದ್ರ ಹಿಂದೆ ಹೋಗೋ ಹುಡುಗಿನೇ ನಾನು. ಆದ್ರೆ ನನಗೀಗ ಪ್ರೀತಿ ಬೇಕು. ಅದು ಆ ಅಭಿ ಪ್ರೀತಿಸ್ತಾನಲ್ಲ, ಅದೇ ತರ ನನಗೆ ಪ್ರೀತಿ ಬೇಕು. ಅದ್ರ ಪ್ರಕಾರ ಈಗ ಆಟ ಶುರು ಮಾಡಿದ್ದೀನಿ. ಬಿಡಲ್ಲ, ಯಾವುದನ್ನು ಬಿಡಲ್ಲ. ಎಲ್ಲ ಪಡ್ಕೋತೀನಿ. ಸಿಗದೆ ಹೋದ್ರೆ ಕಿತ್ಕೋತೀನಿ. ಶಾಂತವಾಗಿರೋ ನಾನು ಸುಂಟ್ರು ಗಾಳಿ ತರ ಸುತ್ತಿ ಎಲ್ಲರೂ ಎತ್ಕೊಂಡು ಹೋಗ್ತಾ ಇರ್ತೀನಿ. ಪಾಪ ಅವರು ಕನ್ಕೊಂಡಿರೋ ಕೆಲಸ ಆಗ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ನಾನು ಅಷ್ಟೇ ನನ್ನ ಮದುವೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ಆದರೆ ಅದಾಗ್ಲಿಲ್ವಲ್ಲ, ಎಷ್ಟು ನೋವಾಗಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗಲೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ಇನ್ನು ಅವರು ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನೋ. ಈಶ್ವರು, ನನ್ನನ್ನು ಇಲ್ಲಿಗೆ ಏನು ಕರ್ಕೊಂಬಂದ್ರಿ? ಇಲ್ಲಿ ಒಂಟಿ ಅಧಿವೇಶನ ನಡೀತಾ ಇದೆ. ಏನೋ ಸ್ಕೆಚ್ ಆಗ್ತಿದ್ದಾರೆ, ಅದಕ್ಕೆ ಕರ್ಕೊಂಡು ಬಂದೆ. ಏನಂತ ಕೇಳಿಸ್ಕೊಳ್ಳಿ. ಅಕ್ಕ ಹೊರಗಡೆ ಹೋಗಿದ್ದಾರೆ, ರಾತ್ರಿ ಒಳಗೆ ಮನೆಗೆ ಬಂದೇ ಬರ್ತಾರೆ. ಪಾಪ ಇವರು ಅಕ್ಕನ ಜೊತೆ ಆಚೆ ಹೋಗ್ಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಆದ್ರೆ ಇವಾಗ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ. ನಾನ್ಯಾಕೆ ಇವರಿಬ್ಬರಿಗೆ ಸರ್ಪ್ರೈಸ್ ಆಗಿ ಡಿನ್ನರ್ ಪ್ಲಾನ್ ಮಾಡಬಾರ್ದು? ಕರೆಕ್ಟ್, ಸೂಪರ್ ಐಡಿಯಾ ಲೀಲಾ. ಪ್ಲಾನ್ ಮಾಡ್ತೀನಿ. ಅಕ್ಕ ಮನೆಗೆ ಬಂದ ತಕ್ಷಣ ಅವರಿಬ್ರು ಒಟ್ಟಿಗೆ ಕೂರಿಸಿ ನೆಮ್ಮದಿಯಾಗಿ ಮಾತಾಡಕ್ ಬಿಟ್ಬಿಡ್ತೀನಿ. ಎಲ್ಲ ಬಗೆಹರಿಯುತ್ತೆ, ಅವ್ರ ಬೇಜಾರೆಲ್ಲ ಹೋಗುತ್ತೆ. ಎಂತೆಂತ ಬೇಜಾರುಗಳೇ ಊಟ ಮಾಡುವಾಗ ಬಗೆಹರಿದಿದೆ, ಇನ್ನಿದಾರಿ ಅಲ್ಲ ಹರಿದೆ ಹರಿಯುತ್ತೆ. ಲೀಲಾತ್ತೆಗೆ ಏನಾಗಿದೆ? ಏನಾಗಿದೆ, ಯಾಕಾಗಿದೆ, ಇದೆಲ್ಲ ನೋಡಿ ನೋಡಿ ನನಗೆ ಸಾಕಾಗಿದೆ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೆ, ನಿಮ್ಮ ಖುಷಿನೇ ನನ್ನ ಖುಷಿ. ಬರೀ ಇದೇ ಆಗೋಯ್ತು. ಇವ್ರಿಗೇನಾದರೂ ಬೇರೆ ನಾವು ಮಾಡಲೇಬೇಕು. ಬಿಟ್ರೆ ತ್ಯಾಗ ಮಾಡಿ ಹೋಗೇ ಬಿಡ್ತಾರೆ ಅನ್ಸುತ್ತೆ. ಹೋಗಿ ಅವ್ರಿಗೆ ಡಿನ್ನರ್ ಅಂತೆ. ಕರ್ಮ. ಅದೇ ಡಿನ್ನರ್ನ ಇವ್ರಿಗೋಸ್ಕರ ಅರೇಂಜ್ ಮಾಡೋದಂತ ಇದ್ರೆ ಒಂಟಿ ಕಾಲಲ್ಲಿ ಕುಣ್ಕೊಂಡು ಅರೇಂಜ್ಮೆಂಟ್ ಮಾಡ್ತಿದ್ದೆ. ಏನ್ ಮಾಡೋದು ವಿಶ್ವರು? ಏನಿಲ್ಲ ಮೇಡಮ್, ಈಗ ಲೀಲಾ ಮೇಡಮ್ ಅವರು AJ ಸರ್ ಮತ್ತೆ ಅಂತರ ಮೇಡಮ್ಗೆ ಡಿನ್ನರ್ ಅರೇಂಜ್ಮೆಂಟ್ ಮಾಡ್ತಾರಲ್ವಾ, ಅದನ್ನ ಹಾಳು ಮಾಡ್ಬೇಕು. ಇದು ತಪ್ಪಲ್ವಾ ವಿಶ್ವರು? ಮೇಡಮ್, ತಪ್ಪು ಅಂತ ಹೇಳೋವರೆಗೂ ತಪ್ಪಲ್ಲ, ತಪ್ಪು ಅಂತ ಕಂಡುಹಿಡಿಯೋವರೆಗೂ ತಪ್ಪಲ್ಲ, ತಪ್ಪು ಅಂತ ಅನ್ಸೋವರೆಗೂ ತಪ್ಪಲ್ಲ. ತಪ್ಪು ಒಪ್ಪಲ್ಲ. ಯಾಕಂದ್ರೆ ತಪ್ಪು ಮಾಡ್ದಿರೋ ಹಾಗೆ ತಪ್ಪಿಂದ ಯಾರೂ ತಪ್ಪಿಲ್ಲ. ಡೋಂಟ್ ವರಿ ಮೇಡಮ್, ಇದನ್ನೆಲ್ಲ ಮಾಡಕ್ಕಂತ ನಮ್ಮ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಯಾಂಡಿಡೇಟ್ ಒಬ್ರು ಇದ್ದಾರೆ. ಯಾರದು? ಫಾಲೋ ಮೀ.
ಬಂದ್ರೆ ಮೇಡಮ್ ಇದು ಫ್ಲವರ್ ಬರ್ಕೊಂಡ್ರಾ? ಅಯ್ಯೋ ಟೆನ್ಷನಲ್ಲಿ ಮರ್ತೇ ಬಿಟ್ಟಿದೆ ವಿಶ್ವರು. ಇರಿ ನೋಡೋ ಮಾಡ್ಕೊಂತೀನಿ. ಮತ್ತಿದು ಕ್ಯಾಂಡಲ್ಸು? ಅಯ್ಯೋ ಅದು ಮರ್ತೋಗಿತ್ತು. ವೇಟ್. ಇನ್ನೇನೇನೆಲ್ಲ ಮರ್ತಿದ್ದೀರಿ ಒಮ್ಮೆ ನೋಡಿ. ಹಾ ಲೈಟಿಂಗ್ಸ್ ಏನಾದ್ರು ಬೇಕಾ? ಮನೆಯಲ್ಲಿ IPL ಮಾಡುವಷ್ಟು ಲೈಟಿಂಗ್ ತುಂಬ್ಕೊಂಡ್ಬಿಟ್ಟಿದೆ. ಇನ್ಯಾಕೆ ಲೈಟಿಂಗು? ಮತ್ತೆ ಡೆಕೋರೇಟಿವ್ ಐಟಮ್ಸು? ಡೆಕೋರೇಟಿವ್ ಐಟಮ್ಸ್ ಬೇಡ ಅನ್ಸುತ್ತೆ. ಬೇಕಿದ್ರೆ ಒಂದು 4 ಕೋಲ್ಡ್ ಫೈರ್ ತರಿಸೋಣ. ಕೋಲ್ಡ್ ಫೈರಾ? ಫೈರ್ ಅಂದ್ರೆ ಬಿಸಿ ಅಲ್ವಾ, ಕೋಲ್ಡ್ ಅಲ್ಲಿರುತ್ತೆ. ಮೇಡಮ್ ಕೋಲ್ಡ್ ಫೈರ್ ಅಂದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ವೆಲ್ಕಮ್ ಟು ದ ಶೋ ಅಂದ ತಕ್ಷಣ ಗೆಸ್ಟ್ಗಳು ಬರ್ಬೇಕಾದ್ರೆ ಈ ಹೂವಿನ ಗುಚ್ಚ ತರ ಫೈರ್ ಬರುತ್ತೆ ಗೊತ್ತಾ, ಅದು. ಓ ಫ್ಲವರ್ ಪಾಟ್ಸಾ? ಸರಿ, ಅದನ್ನು ನೋಟ್ ಮಾಡ್ಕೊಂತೀನಿ. ಅದಾದ್ಮೇಲೆ ಈ ಹಳೆ ಸಿನಿಮಾಗಳಲ್ಲಿ ದೇವಲೋಕ ಸ್ವರ್ಗಲೋಕ ಎಲ್ಲ ತೋರಿಸ್ಬೇಕಾದ್ರೆ ಈ ಮೋಡ ತರ ಒಂಥರ ಹೊಗೆ ಬರುತ್ತಲ್ವಾ, ಅದು. ಹಾ ಅದು ಪರ್ಫೆಕ್ಟ್ ಆಗಿರುತ್ತೆ. ಅದಿದ್ರೆ ನೈಟ್ ಇಷ್ಟು ರೊಮ್ಯಾಂಟಿಕ್ ಆಗಿರುತ್ತಲ್ವಾ? ಏನೋ ನಂಗೆ ಅದರಲ್ಲೆಲ್ಲ ಸ್ವಲ್ಪ ಮಾಹಿತಿ ಕಮ್ಮಿ. ವಿಶ್ವರೂಪ್ ಬೇಗ ಐಟಮ್ಸ್ ಹೇಳಿ. ಹಲೋ, ಏನ್ ನಡೀತಾ ಇದೆ ಇಲ್ಲಿ? ಲೋಕಸಭೆ ಎಲೆಕ್ಷನ್. ಮತ್ತಿನ್ನೇನ್ ಮೇಡಮ್, ಇಷ್ಟು ಅರ್ಜೆಂಟಲ್ಲಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ, ಈ ತರ ಕೇಳ್ತಿದ್ದೀರಲ್ಲ. ಅದು ನಿಮ್ಗೆ ಹೇಳ್ಬಿಟ್ರೆ ನೀವು ಊರಲ್ಲೆಲ್ಲ ಹೇಳ್ಕೊಂಡು ಬಂದ್ಬಿಡ್ತೀರಾ, ಅದಕ್ಕೆ ನಾವು ಹೇಳಲ್ಲ. ನಾನು ಯಾರಿಗೂ ಹೇಳಲ್ಲ ಅಪ್ಪ, ಪ್ಲೀಸ್ ನನಗ್ ಮಾತ್ರ ಹೇಳಿ. ವಿಶ್ವರೂಪ್ ಸರು ಹತ್ರ ಪಿಂಕಿ ಪ್ರಾಮಿಸ್ ತಗೊಂಡು ಹೇಳಿ, ಪರವಾಗಿಲ್ಲ. ಪಿಂಕಿ ಪ್ರಾಮಿಸ್? ಪಿಂಕಿ ಪ್ರಾಮಿಸ್ ಹೇಳಿ. ಅದೇನ್ ಗೊತ್ತಾ ಮೇಡಮ್, ನಮ್ ಲೀಲಾ ಮೇಡಮ್ ಅವರು ನಮ್ ಬಾಸ್ಗೋಸ್ಕರ ಸರ್ಪ್ರೈಸ್ ಆಗಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಸೊ ಅದ್ರ ವಿಷಯ ನಮಗ್ ಗೊತ್ತಾಗಿ ನಮಗ್ ಖುಷಿಯಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ. ಬನ್ನಿ ಮೇಡಮ್, ನಮಗೂ ತುಂಬಾ ಕೆಲಸ ಇದೆ, ಹೋಗೋಣ. ಹಾ ಹಾ ಓಹೋ, ಅಂತರ ಅತ್ತೆ ಮನೇಲಿಲ್ದೇ ಇರೋದನ್ನ ನೋಡ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ಲೀಲಾ? ಪಿಂಕಿ ಪ್ರಾಮಿಸ್, ನಾನು ಈ ಪ್ಲಾನ್ ನ ಯಾರಿಗೂ ಹೇಳಲ್ಲ, ಆದ್ರೆ ಅದನ್ನ ನಾನೇ ಹಾಳು ಮಾಡ್ತೀನಿ. ವಿಶ್ವರೂಪ್ ಸರು ಸರಿಯಾಗಿ ಟ್ರ್ಯಾಪ್ ಆಗಿದ್ದಾಳೆ. ಈಗ ಲೀಲಾ ಮೇಡಮ್ ಅವರು ಅವ್ರಿಗೋಸ್ಕರ ಮತ್ತೆ AJ ಸರ್ಗೋಸ್ಕರನೇ ಡಿನ್ನರ್ ಸೆಟಪ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರೋ ಸರು ಮೇಡಮ್ ಅವರು ಎಲ್ಲ ಸೆಟಪ್ನ ನಾಶ ಮಾಡ್ತಾರೆ. ನಮಗೂ ಅದೇ ತಾನೇ ಬೇಕಾಗಿರೋದು. ಇನ್ನು ಮಿಕ್ಕಿದ ಕೆಲಸನ ಅವರೇ ಮಾಡ್ಕೋತಾರೆ. ಬನ್ನಿ ಮೇಡಮ್, ಹೋಗೋಣ. ಎಲ್ಲ ಕರೆಕ್ಟಾಗಿ ಪ್ಲಾನಿಂಗ್ ಆಗಿದೆ. ಅಕ್ಕ ಬಂದ್ರೆ ಸಾಕು. ಇವರು ಯಾಕೋ ತುಂಬಾ ಬೇಜಾರಾಗಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಖುಷಿ ಆಗ್ತಾರೆ ಅಲ್ವಾ? ಮೋಸ್ಟ್ಲಿ ತುಂಬಾ ಬೇಜಾರಾಗಿದ್ದಾರೆ ಅನ್ಸುತ್ತೆ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಓಹೋ, ಏಜೆಗೆ ಊಟ ಬಡಿಸಿ ನೀನು ಅವ್ರ ಜೊತೆ ಊಟ ಕೂತ್ಕೊಂಡು ಅಂತರ ಅತ್ತೆಗೂ ಮೀರಿ ಏಜೆಗೆ ಹತ್ರ ಆಗಬೇಕು ಅಂತ ಬಯಸ್ತಿದ್ಯಾ? ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಿದ್ಯಾ? ಮಾಡು. ಇದನ್ನೆಲ್ಲ ಹಾಳು ಮಾಡೋದಕ್ಕೆ ನನ್ನ ಹತ್ರ ಮಾಸ್ಟರ್ ಪ್ಲಾನ್ ಇದೆ. ಎಲ್ಲ ರೆಡಿ ಆದ್ಮೇಲೆ ನಾನು ನಿನಗೆ ಕೈ ಕೊಡ್ತೀನಿ, ಓಕೆನಾ? ಇಷ್ಟೊತ್ತಾಯ್ತು. ಇನ್ ಸ್ವಲ್ಪ ಹೊತ್ತಾದ್ರೆ ಬೆಳಗ್ಗೆನೆ ಆಗೋಗುತ್ತೆ. ಒಂದಿಡೀ ದಿನ ಫುಲ್ ಕಳ್ದು ಹೋಗುತ್ತೆ. ಅತ್ತೆ ಎಲ್ಲಿ ಹೋದ್ರು? ಅವ್ರು ಯಾಕಿನ್ನೂ ಬಂದಿಲ್ಲ? ನಮಗ್ ಹೇಳ್ದೆ ಎಲ್ಲಿ ಹೋಗಕ್ ಸಾಧ್ಯ?
ಯಾರಿಗೂ ಬೇಡ. ಅಟ್ಲೀಸ್ಟ್ ನನಗಾದ್ರೂ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೋದಿತ್ತಲ್ಲ. ಎಲ್ಲಿ ಹೋದ್ರು, ಯಾಕೆ ಹೋದ್ರು, ಏನ್ ಕೆಲಸ ಇತ್ತು ಅವ್ರಿಗೆ, ಯಾಕೆ ಇದ್ದಕ್ಕಿದ್ದ ಹಾಗೆ ಮಾಡ್ಬಿಟ್ರು? ಅತ್ತೇನಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ರ? ನಾಳೆ ನೀನೇನೇ ಪ್ರೋಗ್ರಾಮ್ ಇದ್ರೂ ಕ್ಯಾನ್ಸಲ್ ಮಾಡಲ್ಲ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಡೇ ಆಫ್ ಮೈ ಲೈಫ್. ಅಂತರ ಯಾಕೆ ಈ ಥರ ಮಾಡಿದ್ಲು? ರೀಸನ್ ಹೇಳಿದರೆ ಬರ್ತಿದ್ಲ. ನಾನು ಅವಾಗ ಸರ್ಪ್ರೈಸೇ ಉಳಿತಾ ಇರಲಿಲ್ಲ. ಬಟ್ ನಾನು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಎಲ್ಲಿ ಹೋಗಿರ್ಬೋದು ಅವಳು? ಯಾಕೆ ಈ ಥರ ಮಾಡಿದ್ಲು? ರೀ, ಇಲ್ಲ ಅಂತರ ಬಂದ್ಲ? ಇಲ್ಲ, ಇನ್ನೂ ಬಂದಿಲ್ಲ. ಅವ್ರು ಮೋಸ್ಟ್ಲಿ ಅವ್ರ ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದಾರೆ ಅನ್ಸುತ್ತೆ. ಬರ್ತಾರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಆಗದೆ ಇರತ್ತಲ್ಲಿಲ್ಲ. ಇದ್ರ ಬಗ್ಗೆ ನಾನು ಎಷ್ಟು ಕನ್ಸು ಕಟ್ಕೊಂಡಿದ್ದೆ ಅಂತ ನಿನಗೆ ಗೊತ್ತಿಲ್ಲ. ನೀವು ನನ್ನ ಮನ್ಸಲ್ಲಿ ಇರ್ಬೇಕಾದ್ರೆ ನಿಮ್ಮ ಮನ್ಸಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಾಗಲ್ವಾ? ನನಗೆ ಗೊತ್ತು ರೀ, ನನಗೆಲ್ಲ ಗೊತ್ತು. ರೀ, ನೀವೇನು ತಿಳ್ಕೊಳ್ಳಿಲ್ಲ ಅಂದರೆ ನೀವು ನನ್ನ ಜೊತೆ ಕೆಳಗಡೆ ಬರ್ತೀರಾ? ಕೆಳಗ ಯಾಕೆ? ಈ ಟೈಮಲ್ಲಿ ನಿಮ್ಮನ್ನ ಕರೆಯೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಪ್ಲೀಸ್ ಬನ್ನಿ. ಬಿಡಲಿಲ್ಲ, ನನ್ನ ಮನಸ್ಸು ಸರಿ ಇಲ್ಲ. ಪ್ಲೀಸ್ ಬಿಟ್ಬಿಡು. ನಿಮ್ಮ ಮನಸ್ಸಿಗೆ ಖಂಡಿತ ನೆಮ್ಮದಿ ಸಿಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಬನ್ನಿ. ಸರಿ. ರೀ, ಇಲ್ಲಿ ನೋಡಿ. ಏನಿದು? ನೀವು ಕೋಪ ಮಾಡ್ಕೋಬೇಡಿ. ಇವತ್ತು ಇಡೀ ದಿನ ನೀವು ಅಂತರ ಅಕ್ಕನ ಜೊತೆ ಡೇ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಆದರೆ ಅದಾಗಲಿಲ್ಲ. ನಿಮ್ಮ ದಿನ ನೀಟಾಗಿ ಶುರು ಆಗಲಿಲ್ಲ ಅಂದರೆ ಏನು? ಅದಕ್ಕೋಸ್ಕರ ನಾನು ಈ ಡಿನ್ನರ್ ಪ್ಲ್ಯಾನ್ ಮಾಡಿದೆ. ಅವ್ರ ಜೊತೆ ಕುತ್ಕೊಂಡು ಮಾತಾಡಿದ್ರೆ ಡೇ ನೀಟಾಗಿ ಎಂಡ್ ಆಗುತ್ತೆ. ಅದು ಅಲ್ಲದೆ ನೀವು ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ. ನೀನಿಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ, ಆದರೆ ಅಂತರ ನಾನು ಅಷ್ಟೆಲ್ಲ ಹೇಳಿದ್ರು ನನಗೆ ಒಂದು ಮಾತು ಹೇಳಿದೆ ಎಲ್ಲೋ ಹೊರಟೋಗಿದ್ದಾಳೆ. ಈ ಟೈಮಲ್ಲಿ ಪ್ಲೀಸ್ ಇದೆಲ್ಲ ಬೇಡ, ನನ್ನ ಮನಸ್ಸು ಒಪ್ಪಲ್ಲ. ಇಲ್ಲ ಇಲ್ಲ, ಅಕ್ಕ ಬರೋರ್ಗೂ ಇದೆಲ್ಲ ಹೀಗೆ ಇರುತ್ತೆ. ಅವ್ರು ಬಂದಮೇಲೆ ನೀವಿಬ್ರು ಊಟ ಮಾಡಿ, ನಾನು ಹೊರಟೋಗ್ಬಿಡ್ತೀನಿ. ನೀವಿಬ್ರು ಕುತ್ಕೊಂಡು ಊಟ ಮಾಡ್ತಾ ಮನ್ಸಿನ ಮಾತು ಮಾತಾಡಿದ್ರೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಪ್ಲೀಸ್. ಅಂತರ ಬರಲಿ, ನೋಡೋಣ. ಹೇಳ್ರಿ ರೀ ವಿಶ್ವರು, ಹೇಳ್ರಿ. ನನಗೂ ಒಂದು ಡಿನ್ನರ್ ಬೇಕು. ಕೇಳಿದ ತಕ್ಷಣ ಕೊಡೋಕೆ ಅದೇನು ಕಾರ್ಪೊರೇಟರ್ ಕೇಳೋ ತಿನ್ನರ್ ಅಲ್ಲ, ಡಿನ್ನರ್. ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಾಗತ್ತೆ. ರೀ ವಿಶ್ವರು, ನಿಮಗೆ ಪ್ರೀತಿಲಿ ಯಾರ ಸ್ಫೂರ್ತಿ? ನಮಗೆ ಪ್ರೀತಿನಲ್ಲಿ ಜೀವನ ನಡೆಸೋ ರೀತಿನಲ್ಲಿ ಎಲ್ಲ ನಮ್ಮ ಬಾಸೆ ನಂಗೆ ಸ್ಫೂರ್ತಿ. ನೀವು ಅವ್ರ ಥರನೇ ನನ್ನ ಲವ್ ಮಾಡ್ತೀರಾ? ಮತ್ತೆ ಬಾಸ್ನ ನಾನು ಎಲ್ಲ ಆ್ಯಂಗಲಿಂದಲೂ ಸ್ಕ್ಯಾನ್ ಮಾಡಿದ್ದೀನಿ. ಅವ್ರು ಏನು ಮಾಡ್ತಾರೋ ನಾನು ಅದನ್ನೇ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದೀನಿ, ಗೊತ್ತಾ? ಸದ್ಯಕ್ಕೆ ನಾನು ಕುತ್ತಿಗೆ ತಾಳಿ ಕಟ್ಟಿ ಆಮೇಲೆ ಕನ್ಸು ಕಟ್ಟಿ. ಈಗ ತಾಳಿ ಕಟ್ಟೋದಕ್ಕಿಂತ ಮುಖ್ಯವಾದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಅಂತರ ಮೇಡಮ್ ಬರೋವರೆಗೂ ಕಾಯೋದು.
ಅದನ್ನು ಮಾಡೋಣ. ಏನಾಯ್ತು? ಟೈಮ್ ಆಗೋಯ್ತು, ಇನ್ನೆಷ್ಟೊತ್ತು ಕಾಯೋದು? ಅಯ್ಯೋ, ನಿದ್ದೆ ಬರೋ ರೇಂಜಿಗೆ ಕಾದಿದ್ದೀವಿ ಅಂದ್ರೆ ನಿಜವಾಗ್ಲೂ ತುಂಬಾ ಟೈಮ್ ಆಗೋಯ್ತು. ಪಾಪ, ನಮ್ಗೆ ಎಷ್ಟು ಫೀಲ್ ಆಗಿದೆ ಅಂದ್ರೆ ಇನ್ನು ಏಜೆ ಸರ್ಗೆ ಇನ್ನೆಷ್ಟು ಫೀಲ್ ಆಗಿರ್ಬೇಡ ಅಲ್ವಾ? ನಮ್ಮ ಬಾಸ್ ಕೂಡ ಎಷ್ಟು ಕಾದಿರ್ಬೋದು. ಕಾಯೋದು ದೊಡ್ಡದಲ್ಲ, ಕಾಯಿಸೋ ಹಾಗಾಗಿರೋ ರೀಸನ್ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಅಂದ್ರೆ ಪ್ರೀತಿ ಮಾಡೋರು ಕಾಯ್ತೀವಿ ಅಂದಾಗ ಅದನ್ನ ಒದ್ದು ಇನ್ನೆಲ್ಲೋ ಹೋದ್ರೆ ಅದು ಪ್ರೀತಿಗೆ ಬೆಲೆ ಕೊಟ್ಟಾಗ ಆಗುತ್ತಾ? ಅದು ಅಲ್ಲದೆ ಯಜಸ್ರ ಅಂತರ ಮೇಡಮ್ನ ತುಂಬಾ ಕೇರ್ ಮಾಡ್ತಾರೆ. ಆದ್ರೂ ಅವ್ರ ಮಾತಿಗೆ ಬೆಲೆನೇ ಕೊಡ್ತಿಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ಯಜಸ್ರ ಮೇಲೆ ಪ್ರೀತಿ ಇಲ್ಲ ಅಂತ ತಾನೇ ಅರ್ಥ. ನಿಜವಾದ ಪ್ರೀತಿ ಅಂದ್ರೆ ಲೀಲಾ ಮೇಡಮ್ದು. ಏಜಸ್ ಸರ್ ಎಷ್ಟೊತ್ತಿನಲ್ಲೇ ಕರೀದು ಲೀಲಾ ಮೇಡಮ್ ಖುಷಿಯಾಗಿ ಓಡೋಡ್ ಬರ್ತಾರೆ. ಏಜಸ್ ಸರ್ ಎಷ್ಟೇ ಲೇಟ್ ಆದ್ರೂ ಅವ್ರು ಬೇಜಾರಾಗದೆ ಕಾಯ್ತಾ ಇರ್ತಾರೆ. ಅದಲ್ವಾ ನಿಜವಾದ ಪ್ರೀತಿ? ಇಲ್ಲ, ಸಾರಿ ರೀ, ನೀವು ಬಂದಿದ್ದು ನೋಡಲಿಲ್ಲ. ನೀನು ನೋಡ್ತಾನೆ ಇದೆಯಲ್ಲಿಲ್ಲ, ಆ್ಯಕ್ಚುಲಿ ನೋಡ್ಬೇಕಾಗಿರೋ ನಾನು. ಅಂತರ ಇಷ್ಟೊತ್ತಾದರೂ ಬಂದಿಲ್ಲ, ತುಂಬ ಹೊತ್ತಾಗಿದೆ. ನೀನು ಹೋಗಿ ಮಲ್ಕೋ, ನಿದ್ದೆಗೆ ಹೇಳ್ಬೇಡ. ಅಕ್ಕ ಯಾಕೋ ಬರೋದು ಲೇಟ್ ಆಗಿದೆ, ಬಟ್ ಅವ್ರು ಬಂದೇ ಬರ್ತಾರೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಒಂದ್ ಮಾತು ಹೇಳಿ ಹೋಗ್ಬೋದಿತ್ತು ತಾನೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹೋಗಿದ್ದೆ. ಅರ್ಜೆಂಟಾ? ಏನಂತ ಅರ್ಜೆಂಟ್ ಇತ್ತು ಅಂತ? ನಮ್ಗೆ ಯಾರಿಗೂ ಹೇಳಿ ಹೋಗದೆ ಇರೋಷ್ಟು ಎಮರ್ಜೆನ್ಸಿ ಇತ್ತಾ? ಓಕೆ, ಇದ್ದಿದ್ರು ನಮ್ಗೆ ಹೇಳ್ಬೋದಿತ್ತಲ್ಲ, ನಾವು ಜೊತೆಗೆ ಬರ್ತಾ ಇದ್ವಿ. ಅಭಿ, ನಾನೀಗ ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಆ ವಿಷಯನ ಯಾಕೆ ದೊಡ್ಡದು ಮಾಡ್ತಿದ್ದೀರಾ? ದೊಡ್ಡದು ಮಾಡೋದ? ಏನ್ ಮಾತಾಡ್ತಿದ್ಯಾ? ನಿಂಗೆ ಅರ್ಥ ಆದ್ರೂ ಗೊತ್ತಾ? ಹಾ, ಅಲ್ಲ, ನಾನು ಅಷ್ಟೆಲ್ಲ ಆಸೆ ಇಟ್ಕೊಂಡು ನಿನಗೆ ಹೇಳಿದ್ದೀನಿ, ಬಟ್ ನೀನು ನಮ್ಗೆ ಯಾರಿಗೂ ಕೇರ್ ಮಾಡದೆ ಎಲ್ಲೋ ಹೋಗಿದ್ಯಾ? ಓಕೆ ಫೈನ್, ಅಟ್ಲೀಸ್ಟ್ ಈಗ ಬಂದಿದ್ಯಲ್ಲ, ಇಲ್ಲ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ಬಾ, ಒಟ್ಟಿಗೆ ಕೂತು ಊಟ ಮಾಡೋಣ. ಅಭಿ,
ಜಸ್ಟ್ ಡಿನ್ನರ್ ತಾನೆ, ಇನ್ನೊಂದು ದಿನ ಮಾಡ್ಕೋಬಹುದು. ನಿನ್ನೆ ಬೆಳಗ್ಗೆ ತಿಂಡಿ ಒಟ್ಟಿಗೆ ತಿಂದಿದ್ದೀವಿ, ರಾತ್ರಿ ಒಟ್ಟಿಗೆ ಊಟ ಮಾಡಿದ್ದೀವಿ. ಅದ್ರಲ್ಲಿ ಸ್ಪೆಷಲ್ ಏನಿದೆ? ಅಕ್ಕ ಏನ್ ಈ ತರ ಮಾತಾಡ್ತಿದ್ದೀರಾ? ನೀವಿಬ್ರು ಏಕಾಂತದಲ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಸಂತೋಷವಾಗಿ ಕಾಲ ಕಳಿಬೇಕು ಅಂತಾನೆ ಈ ಪ್ಲಾನ್ ಮಾಡಿರೋದು. ನೀವ್ ಈ ತರ ಮಾತಾಡ್ತಿದ್ದೀರಾ? ಏನ್ಲಿಲ್ಲ, ನೀನು ಅವ್ರ ಥರನೇ ಸಿಲ್ಸಿಲಿಯಾಗಿ ಮಾತಾಡ್ತಿದ್ಯಾ. ಅಲ್ಲ, ರಾತ್ರಿ ಒಟ್ಟಿಗೆ ಊಟಕ್ಕೆ ಕೂತಾಗ ಮಾತ್ರ ಅದೆಲ್ಲ ಮಾತಾಡೋಕ್ಕಾಗದಾ? ಇಲ್ಲ ಅಂದ್ರೆ ಅದಾಗೋದೇ ಇಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಪ್ರೀತಿಯಿಂದ ಮಾಡಿರೋದು ನಿಮ್ಗೆ ಲೆಕ್ಕಕ್ಕೆ ಇಲ್ವಾ? ಕಮಾನ್ ಅಭಿ, ಯಾವುದನ್ನೋ ಯಾವುದಕ್ಕೂ ಹೋಲಿಸ್ಬೇಡಿ. ಇದ್ರಲ್ಲಿ ಪ್ರೀತಿ ಎಲ್ಲಿಂದ ಬಂತು? ಅವಳು ಅಡುಗೆ ಮಾಡಿದಾಳೆ, ನೀವು ಕಾಯ್ತಿದ್ದೀರಾ ಅಷ್ಟೇ.